ಒಂದು ವೇಳೆ ನಮ್ಮ ಮೊಮ್ಮಗ ಇದು ಅವನ ಮಗು ಅಂತ ಹೇಳ್ತಿದ್ದಾನೆ ಅಂದರೆ ಅದರಲ್ಲಿ ಏನೋ ಒಂದು ಕಾರಣ ಇರಲೇಬೇಕು. ಆದರೆ ನಾವು ಇವಳನ್ನ ಸುಮ್ಮನೆ ಹೋಗೋದಕ್ಕೆ ಬಿಡೋದಿಲ್ಲ. ಇವಳು ಅಗ್ನಿ ಪರೀಕ್ಷೆ ಕೊಡಲೇಬೇಕು. ಆಗಲೇ ನಾವು ಇವಳನ್ನ ಪವಿತ್ರ ಅಂತ ನಂಬ್ತೀವಿ. ಹೇಗಿದ್ದರೂ ಈಗ ರಿಪೋರ್ಟರ್ಗಳು ಕೂಡ ಇರ್ತಾರೆ. ಹಾಗಾಗಿ ಇವಳು ಅಗ್ನಿ ಪರೀಕ್ಷೆ ಕೊಡಲೇಬೇಕು. ಅಗ್ನಿ ಪರೀಕ್ಷೆಗೆ ತಯಾರು ಮಾಡಿ ಇವಳು ಪವಿತ್ರ ಅಂತ ಸಾಬೀತು ಮಾಡಲೇಬೇಕು. ರಚಿತಾ ತುಂಬ ಹೆದರು ಹೋಗ್ತಾಳೆ ಮತ್ತು ಅಗ್ನಿವರ್ಮನ ಕೈ ಹಿಡ್ಕೊಳ್ತಾಳೆ. ಹೆದರತ್ಲೆ ಅಗ್ನಿವರ್ಮನನ್ನು ನೋಡ್ತಾಳೆ. ಇಲ್ಲಿ ಅಗ್ನಿವರ್ಮ ಅವಳು ಹೆದರ್ತಿರೋದನ್ನು ನೋಡಿ ಹೇಳ್ತಾನೆ, ಇಲ್ಲ, ಅವಳಂಥದ್ದೇನೂ ಮಾಡೋದಿಲ್ಲ. ಇದು ನಮ್ಮದೇ ಮಗು ಅಂತ ನನಗೆ ನಂಬಿಕೆ ಇದೆ ಮತ್ತು ನನಗೆ ಅವಳ ಮೇಲೆ ಪೂರ್ತಿ ನಂಬಿಕೆ ಇದೆ. ಇದನ್ನು ಕೇಳಿ ಪಾರ್ವತಿ ದೇವಿ ಹೇಳ್ತಾರೆ, ಇಲ್ಲ, ನೀನಿಲ್ಲಿ ಇರಲಿಲ್ಲ. ಈ ಹುಡುಗಿ ನಿನ್ನ ಮೇಲೆ ಸುಳ್ಳು ಆಪಾದನೆ ಹಾಕೋದಕ್ಕೆ ಪ್ರಯತ್ನಿಸಿದ್ದಾಳೆ ಅಂತ ನಮಗೆ ಪೂರ್ತಿ ಗೊತ್ತಿದೆ. ಇವಳು ತನ್ನ ಸೌಂದರ್ಯದಿಂದ ನಿನ್ನ ಮೇಲೆ ಸಂಚು ಮಾಡ್ತಿದ್ದಾಳೆ ಅಂತ ನಮಗೆ ತಿಳಿದಿದೆ. ನಮಗೆ ಇಂಥ ಹುಡುಗಿಯರು ಅಂದರೆ ದ್ವೇಷ. ಆದರೆ ನಾವು ತಾನೇ ಏನು ಮಾಡೋದಕ್ಕೆ ಸಾಧ್ಯ? ನಮ್ಮ ವಂಶದಲ್ಲಿ ಎಂದಿಗೂ ಡೈವೋರ್ಸ್ ಆಗಿಲ್ಲ. ಹಾಗಾಗಿ ಇವಳು ತನ್ನನ್ನು ಪವಿತ್ರ ಅಂತ ಸಾಬೀತುಪಡಿಸ್ಕೊಳ್ಳೇಬೇಕು. ರಚಿತಾ ಹೆದರಿ ಅಳೋದಕ್ಕೆ ಶುರು ಮಾಡ್ತಾಳೆ ಮತ್ತು ಅವಳೆದ್ದು ಅಗ್ನಿವರ್ಮನ ಹಿಂದೆ ಹೋಗಿ ಅಡಕ್ಕೊಳ್ತಾಳೆ. ಇದನ್ನು ನೋಡಿ ಅಗ್ನಿವರ್ಮ ಅವಳನ್ನ ತನ್ನ ಮುಂದೆ ಕರ್ಕೊಂಡು ಅವಳ ಕೈ ಹಿಡಿದು ಹೇಳ್ತಾನೆ, ನನಗೆ ಪೂರ್ತಿ ನಂಬಿಕೆ ಇದೆ, ನಾವಿದಕ್ಕೆ ಸ್ವಲ್ಪವೂ ತಯಾರಿಲ್ಲ. ನಾನು ಇವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಇದು ಕೇಳಿ ಅಜ್ಜಯ್ಯ ಕೋಪದಿಂದ ಹೇಳ್ತಾರೆ, ಅಗ್ನಿವರ್ಮ, ನೀನು ಹೀಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀನು ಹೋಗ್ತಿದ್ರೆ ನಮ್ಮ ಜೊತೆಗಿನ ಎಲ್ಲ ಸಂಬಂಧವನ್ನು ಕಳ್ಕೊ. ನಿನಗೆ ಈ ಹುಡುಗಿ ಮುಖ್ಯವೋ ಅಥವಾ ನಿನ್ನ ಕುಟುಂಬ ಮುಖ್ಯವೋ? ಒಂದು ವೇಳೆ ನಿನಗೆ ಈ ಹುಡುಗಿ ಹೆಚ್ಚು ಮುಖ್ಯ ಅನ್ನೋದಾದರೆ ನಮ್ಮ ಜೊತೆ ಸಂಬಂಧ ಕಡಿದ್ಕೊ. ಇದನ್ನು ಕೇಳಿ ಅಗ್ನಿವರ್ಮ ರಚಿತಾಳನ್ನು ನೋಡ್ತಾನೆ. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು ಮತ್ತು ಅವಳು ಯಾವ ಕ್ಷಣದಲ್ಲಾದರೂ ಅಂತಿದ್ಲು. ಇದನ್ನು ನೋಡಿ ಅಗ್ನಿವರ್ಮ ತನ್ನ ಮುಖವನ್ನು ತಿರುಗಿಸಿ ತನ್ನ ಇಡೀ ಕುಟುಂಬವನ್ನು ನೋಡ್ತಾ ಹೇಳ್ತಾನೆ, ನಾನು ಸಂಬಂಧವನ್ನು ಕಳೆದುಕೊಂಡಿದ್ದೀವಿ. ಇದನ್ನು ಕೇಳಿ ಅಜ್ಜಿ ಖುಷಿಯಿಂದ ಹೇಳ್ತಾರೆ, ಹಾಗಾದರೆ ನೀನು ಈ ಹುಡುಗಿ ಜೊತೆ ಸಂಬಂಧ ಕಡಿದುಕೊಂಡು ಅಂದಾಗಾಯಿತು. ನಿನ್ನ ಈ ನಿರ್ಧಾರದಿಂದ ನಮಗೆ ತುಂಬ ಖುಷಿಯಾಗಿದೆ. ಇದನ್ನು ಕೇಳಿ ಅಗ್ನಿವರ್ಮ ಸ್ವಲ್ಪ ನಗ್ತಾ ಹೇಳ್ತಾನೆ, ನಾವು ನಿಮ್ಮೆಲ್ಲ ಜೊತೆ ಸಂಬಂಧ ಕಳ್ಕೊಂಡಿದ್ದೀವಿ, ನಮ್ಮ ಹೆಂಡತಿ ಜೊತೆ ನಾವು ಸಂಬಂಧ ಕಳ್ಕೊಳ್ಳೋದಿಲ್ಲ. ಹೀಗೆ ಹೇಳಿ ಅವನು ರಚಿತಾಳನ್ನು ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಅಗ್ನಿವರ್ಮನ ಮಾತು ಕೇಳಿ ಮೊದಲ ಬಾರಿ ರಚಿತಾಳಿಗೆ ತುಂಬ ಒಳ್ಳೇದನ್ಸುತ್ತೆ. ಇವನೇ ಆ ಮನುಷ್ಯ, ಇವನೇ ತನ್ನ ಗಂಡ, ಇವನು ನನ್ನನ್ನು ಪ್ರೀತಿಸ್ತಾನೆ, ನನ್ನ ಗೌರವಕ್ಕಾಗಿ ಹೋರಾಡ್ತಿದ್ದಾನೆ ಮತ್ತು ನನ್ನನ್ನು ನಂಬ್ತಿದ್ದಾನೆ ಅಂತ ಅವಳಿಗೆ ಈಗ ಅನಿಸೋದಕ್ಕೆ ಶುರುವಾಗಿತ್ತು. ಆದರೆ ತಾನಷ್ಟು ಬೇಗ ಗರ್ಭಿಣಿ ಹೇಗಾದೆ ಅಂತ ಅವಳಿಗೂ ಅರ್ಥ ಆಗ್ತಿರಲಿಲ್ಲ. ಯಾಕಂದರೆ ಅವಳಿಗೆ ತನ್ನ ಮೇಲೆ ಪೂರ್ತಿ ನಂಬಿಕೆ ಇತ್ತು, ತಾನೇನು ತಪ್ಪು ಮಾಡಿಲ್ಲ ಅಂತ. ಇಲ್ಲಿ ಅಜ್ಜಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಅವ್ರು ರಚಿತಾಳಿಗೆ ಚಾಲೆಂಜ್ ಮಾಡ್ತಾ ಹೇಳ್ತಾರೆ, ರಚಿತಾ ನಿಲ್ಲು, ಒಂದು ವೇಳೆ ನೀನೇನು ತಪ್ಪು ಮಾಡಿಲ್ಲ ಅಂದರೆ ನಿನಗೆ ಹೆದರಿಕೆ ಕೂಡ ಇರಬಾರ್ದು. ನಿನಗೆ ನೀನು ತಪ್ಪು ಮಾಡಿಲ್ಲ ಎಂಬ ನಂಬಿಕೆ ಇದ್ದರೆ ನೀನು ಅಗ್ನಿ ಪರೀಕ್ಷೆ ಕೊಡಬೇಕು ಮತ್ತು ನೀನು ಚೆಕಪ್ ಕೂಡ ಮಾಡಿಸ್ಕೊಳ್ಬೇಕು. ನೀನು ಪವಿತ್ರ ಅಂತ ಸಾಬೀತುಪಡಿಸು. ಯಾಕಂದರೆ ಇದನ್ನು ನಾವು ನಿನ್ನ ಗೌರವಕ್ಕಾಗಿ ಹೇಳ್ತಿದ್ದೀವಿ. ಒಂದು ವೇಳೆ ನೀನು ಇದಕ್ಕೆ ತಯಾರಿಲ್ಲ ಅಂದರೆ ಅದರರ್ಥ ನೀನು ತಪ್ಪು ಮಾಡಿದ್ಯಾ ಮತ್ತು ಅದಕ್ಕೆ ಹೆದರಿ ಹೊಡ್ತಿದೀಯಾ ಅಂತ. ಬರೀ ಈ ಮಾತು ರಚಿತಾಳ ಅಹಂಗೆ ಬಡಿಯುತ್ತೆ. ಮರುಕ್ಷಣವೇ ರಚಿತಾ ಕೋಪದಿಂದ ತನ್ನ ಮುಷ್ಟಿ ಬಿಗಿ ಹಿಡಿತಾಳೆ ಮತ್ತು ಹಿಂದೆ ತಿರುಗಿ ಇಡೀ ಕುಟುಂಬವನ್ನು ನೋಡ್ತಾ ಅಗ್ನಿವರ್ಮನ ಕೈ ಬಿಡ್ತಾಳೆ. ಮುಂದೆ ಹೋಗಿ ಹೇಳ್ತಾಳೆ, ನಾನು ತಯಾರಿದ್ದೀನಿ. ಯಾಕಂದರೆ ನಾನೇನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು. ಒಂದು ವೇಳೆ ಯಾರಾದರೂ ನನ್ನ ಮೇಲೆ ಸುಳ್ಳು ಆಪಾದನೆ ಹಾಕೋದಕ್ಕೆ ಬಯಸಿದ್ರೆ ನಾನು ಹೆದರೋದಿಲ್ಲ. ನನಗೆ ಮತ್ತು ನನ್ನ ರಾಧಾಕೃಷ್ಣನಿಗೆ ಗೊತ್ತು ನಾನು ಪವಿತ್ರ ಅಂತ. ಇದನ್ನು ಕೇಳಿ ಅಜ್ಜಿ ಒಂದು ರೀತಿ ನಗ್ತಾ ಹೇಳ್ತಾರೆ, ಸರಿ, ಹಾಗಾದರೆ ತಯಾರಿ ಮಾಡೋಣ. ಆದರೆ ಈಗ ಅಗ್ನಿವರ್ಮನಿಗೆ ತುಂಬ ಕೋಪ ಬರುತ್ತೆ ಮತ್ತು ಅವನ ರಚಿತಾಳ ಕೈ ಹಿಡಿದು ಹೇಳ್ತಾನೆ, ನಮಗೆ ಇದು ಸ್ವಲ್ಪನೂ ಇಷ್ಟ ಇಲ್ಲ ಮತ್ತು ಅವರು ನಿನಗೆ ಏನು ಮಾಡಿಸ್ತಾರೆ ಅಂತ ನಿನಗೆ ಗೊತ್ತಿದೆಯಾ? ನಿನಗೆ ಆ ನೋವು ತಡ್ಕೊಳ್ಳೋದಕ್ಕೆ ಸಾಧ್ಯವಾ? ನಮಗಿದೆಲ್ಲ ಸ್ವಲ್ಪವೂ ಬೇಕಾಗಿಲ್ಲ, ನನ್ನ ಜೊತೆ ಬಾ. ಇದನ್ನು ಕೇಳಿ ರಚಿತಾ ಅವನ ಕೈ ಬಿಡಿಸ್ಕೊಂಡು ಕೋಪದಿಂದ ಹೇಳ್ತಾಳೆ, ಇಲ್ಲ, ಇದು ನನ್ನ ಗೌರವದ ವಿಷಯ ಮತ್ತು ನನಗೆ ನನ್ನ ಪ್ರಾಣಕ್ಕಿಂತಲೂ ನನ್ನ ಗೌರವವೇ ಹೆಚ್ಚು ಪ್ರಿಯ. ಹೀಗೆ ನಾನು ಹಿಂದೆ ಸರಿಯೋದಕ್ಕೆ ಸಾಧ್ಯ ಇಲ್ಲ. ರಚಿತಾಳ ಮಾತು ಕೇಳಿ ಅಗ್ನಿವರ್ಮ ಕೋಪದಿಂದ ಅವಳನ್ನ ನೋಡ್ತಾನೆ ಮತ್ತು ಅವಳನ್ನ ಕರ್ಕೊಂಡು ಹೊರಗೆ ಬರ್ತಾನೆ. ಅವನು ಹೇಳ್ತಾನೆ, ಮತ್ತು ಅಂದು ನಿನಗೇನಾಗಿತ್ತು? ನಾನು ನಿನ್ನ ಹತ್ರ ಬಂದಾಗ ಅಂದು ನಿನ್ನಿಂದ ನನ್ನ ತಡೆಯೋದಕ್ಕಾಗಲಿಲ್ಲ. ಅಂದು ನೀನು ನಿನ್ನ ಗೌರವಕ್ಕಾಗಿ ಯಾಕೆ ಹೋರಾಡಲಿಲ್ಲ ಮತ್ತು ಇವತ್ತು ಹೋರಾಡ್ತಿದ್ಯಾ? ಇದನ್ನು ಕೇಳಿ ರಚಿತಾ ತನ್ನ ಕಣ್ಣೀರು ಒರೆಸ್ಕೊಂಡು ಹೇಳ್ತಾಳೆ, ಅದು ಯಾಕಂದರೆ ನೀನು ನನ್ನ ಗಂಡ ಮತ್ತು ಅದು ನಿನ್ನ ಹಕ್ಕು. ನಾನು ಬರೀ ನಿನಗೆ ನಿನ್ನ ಹಕ್ಕನ್ನು ನೀಡಿದ್ದೀನಿ. ಹೌದು, ನನಗೂ ಇದೆಲ್ಲ ಇಷ್ಟ ಇರಲಿಲ್ಲ, ಆದರೆ ನಮ್ಮಿಬ್ಬರ ಮದುವೆ ಆಗಿದೆ. ನಾವಿಬ್ಬರು ನಂಬಿದ್ರು ಬಿಟ್ಟರು ನಮ್ಮಿಬ್ಬರ ನಡುವೆ ಸಂಬಂಧ ಅಂತೂ ಇದೆ. ಹಾಗಾಗಿ ನಾನು ಅಂದು ಏನೂ ಹೇಳಲಿಲ್ಲ. ಆದರೆ ಈಗ ಇದು ನನ್ನ ಮಾನದ ವಿಷಯ ಮತ್ತು ನನ್ನ ಮಾನವನ್ನು ಹೀಗೆ ರಾಜಾಕೋದಕ್ಕೆ ನಾನು ಬಿಡೋದಿಲ್ಲ. ನಾನು ಪವಿತ್ರ ಅಂತ ಸಾಬೀತುಪಡಿಸಲೇಬೇಕು. ಇದನ್ನು ಕೇಳಿ ಅಗ್ನಿವರ್ಮ ಒಂದು ದೀರ್ಘ ಉಸಿರು ಬಿಟ್ಟು ಹೇಳ್ತಾನೆ, ಸರಿ, ನಿನ್ನಿಷ್ಟದಂತೆ ಮಾಡು, ಆದರೆ ನನ್ನ ಮಗುವಿಗೇನೂ ಆಗಬಾರ್ದು. ಒಂದು ವೇಳೆ ನನ್ನ ಮಗುವಿಗೇನಾದರೂ ಆದರೆ ನಾನು ಯಾರನ್ನೂ ಬಿಡೋದಿಲ್ಲ, ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ. ನಿನ್ನನ್ನೂ ಬಿಡೋದಿಲ್ಲ. ಯಾಕಂದರೆ ನನ್ನ ಮಗುವೇ ಇಲ್ಲದ ಮೇಲೆ ನೀನು ಬದುಕಿತ್ತಾನೆ ಏನು ಪ್ರಯೋಜನ? ಇದನ್ನು ಕೇಳಿ ರಚಿತಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾಳೆ, ನನ್ನ ಮಗುವಿಗೆ ಏನೂ ಆಗೋದಿಲ್ಲ. ರಾಧಾ ಮಾತೆ ನನ್ನ ಮಗುವನ್ನು ರಕ್ಷಿಸ್ತಾರೆ.
ಅವರಿಬ್ಬರು ಮಾತಾಡ್ತಿರುವಾಗಲೇ ಎಲ್ಲರೂ ಅಲ್ಲಿಗೆ ಬರ್ತಾರೆ ಮತ್ತು ಅಜ್ಜಿ ಅವಳನ್ನ ನೋಡಿ ಹೇಳ್ತಾರೆ, ನಡಿ ಮೊದಲು ನಿನ್ನ ಮೆಡಿಕಲ್ ಟೆಸ್ಟ್ ಆಗಲಿ, ಅದರ ನಂತರ ನೀನು ಅಗ್ನಿ ಪರೀಕ್ಷೆ ಕೊಡಬೇಕು. ಇದನ್ನು ಕೇಳಿ ರಚಿತಾ ಹೇಳ್ತಾಳೆ, ಸರಿ ನಾನು ತಯಾರಿದ್ದೀನಿ, ಆದರೆ ನನಗೆ ನಿಮ್ಮಿಂದ ಒಂದು ಮಾತು ಬೇಕು. ಒಂದು ವೇಳೆ ನಾನು ನನ್ನನ್ನು ಪವಿತ್ರ ಅಂತ ಸಾಬೀತುಪಡಿಸಿದ್ರೆ ನನಗೇನು ಬೇಕೋ ಅದನ್ನು ನೀವು ಕೊಡಬೇಕು. ಅದು ಏನೇ ಇರಲಿ, ನಾನು ಏನು ಕೇಳಿದರೂ ಕೊಡಬೇಕು. ಇದನ್ನು ಕೇಳಿ ಅಜ್ಜಿ ವಿಚಿತ್ರವಾಗಿ ನಗ್ತಾ ಹೇಳ್ತಾರೆ, ನೀನು ತುಂಬ ಧೈರ್ಯವಂತೆ, ಅದಕ್ಕೆ ನಾವು ನಿನ್ನ ಆರಿಸಿದ್ದು. ಆದರೆ ನೀನು ಹೀಗಿಲ್ದಿದ್ರೆ ನಮಗೆ ಇನ್ನೂ ಹೆಚ್ಚು ಖುಷಿ ಆಗ್ತಿತ್ತು. ಅಗ್ನಿವರ್ಮ ಅವಳಿಗೆ ಈ ರೀತಿ ಹೇಳಿದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲರೂ ಬರೋದಕ್ಕಿಂತ ಸ್ವಲ್ಪ ಸಮಯದ ಮುಂಚೆ ಅಗ್ನಿವರ್ಮ ರಚಿತಾಳನ್ನು ಕೋಪದಿಂದ ನೋಡ್ತಾ ಹೇಳ್ತಾನೆ, ನೋಡು, ಒಂದು ವೇಳೆ ನಮ್ಮ ಮಗುವಿಗೆ ಏನಾದರೂ ಆದರೆ ನಾನು ನಿನ್ನ ಪೂರ್ತಿ ಬಿಡೋದಿಲ್ಲ, ಮತ್ತು ನಿನಗಿದು ಮಾಡಲೇಬೇಕು ಅಂತಿದ್ರೆ ನಾನು ಹೇಳ್ದಂತೆ ನೀನು ಮಾಡಬೇಕಾಗತ್ತೆ. ಇದನ್ನು ಕೇಳಿ ರಚಿತಾ ಅಚ್ಚರಿಯಿಂದ ಅವನ್ನ ನೋಡ್ತಾ ಕೇಳ್ತಾಳೆ, ನಾನೇನು ಮಾಡಬೇಕು? ಅಗ್ನಿವರ್ಮನ ಮುಖದಲ್ಲಿ ಒಂದು ನಿಗೂಢವಾದ ನಗು ಬರುತ್ತೆ. ಅದು ತುಂಬ ಭಯಾನಕವಾಗಿತ್ತು. ಒಂದು ಕ್ಷಣ ರಚಿತಾ ಹೆದರು ಹೋಗ್ತಾಳೆ. ಅಗ್ನಿವರ್ಮ ಅವಳ ಹತ್ರವೇ ಬಂದು ಹೇಳ್ತಾನೆ, ನೀನು ಅವರಿಂದ ಒಂದು ವಸ್ತುವನ್ನು ಕೇಳಬೇಕು. ಅದು ಅವರ ಅಧಿಕಾರ. ನಮ್ಮ ವಂಶದಲ್ಲಿ ಹೆಂಗಸರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತೆ, ಹಾಗಾಗಿ ಮನೆಯ ಮುಖ್ಯಸ್ಥರು ಅವರೇ ಆಗಿರ್ತಾರೆ, ಅಂದರೆ ನಮ್ಮ ಅಜ್ಜಿ. ನೀನು ಅವರಿಂದ ಅವರ ಅಧಿಕಾರವನ್ನು ಕೇಳಬೇಕು. ಇದನ್ನು ಕೇಳಿ ರಚಿತಾ ಅಚ್ಚರಿಯಿಂದ ಹೇಳ್ತಾಳೆ, ಆದರೆ ಇದನ್ನು ತಗೊಂಡು ನಾನೇನು ಮಾಡಲಿ? ನನಗೆ ಇದೆಲ್ಲ ಏನೂ ಬೇಡ. ನನಗೆ ಬರೀ ನಾನು ನಿರ್ದೋಷಿ, ನಾನು ಪವಿತ್ರ ಅಂತ ಸಾಬೀತು ಮಾಡಿದ್ರೆ ಸಾಕು. ನಾನಿನ್ನು ತಪ್ಪು ಮಾಡಿಲ್ಲ. ಅಗ್ನಿವರ್ಮ ಅವಳು ಹೆಗಲ ಮೇಲೆ ಕೈ ಇಟ್ಟು ಹೇಳ್ತಾನೆ, ನಿನಗೆ ಅರ್ಥ ಆಗ್ತಿಲ್ಲ, ಇದು ತುಂಬ ಮುಖ್ಯವಾಗಿದೆ, ಹಾಗಾಗಿ ನೀನು ನನ್ನ ಮಾತು ಕೇಳಲೇಬೇಕು. ಇಲ್ದಿದ್ರೆ ಮರಿಬೇಡ, ನಾನು ನಿನ್ನ ಕುಟುಂಬದವ್ರನ್ನ ಇಡೀ ಜೀವನಕ್ಕಾಗಿ ಸಾಯಿಸ್ಬೋದು, ಹಾಗಾಗಿ ನೀನು ಇದನ್ನು ಮಾಡಬೇಕು. ಇದನ್ನು ಕೇಳಿ ರಚಿತಾ ಒಂದು ದೀರ್ಘ ಉಸಿರು ಬಿಟ್ಟು ಸರಿ ಅಂತಾಳೆ. ಇದನ್ನು ಕೇಳಿ ಅಗ್ನಿವರ್ಮನ ಮುಖದಲ್ಲಿ ಒಂದು ಯುದ್ಧ ಗೆದ್ದಂಥ ನಗು ಬರುತ್ತೆ. ಇದೆಲ್ಲವನ್ನ ಯೋಚಿಸ್ತಾ ರಚಿತಾ ಅಗ್ನಿವರ್ಮನನ್ನು ನೋಡ್ತಿದ್ಲು. ಸ್ವಲ್ಪ ಸಮಯದ ನಂತರ ಅವಳನ್ನ ಕರ್ಕೊಂಡು ಹೋಗಲಾಗುತ್ತೆ ಮತ್ತು ಎಲ್ಲರೂ ಗಾರ್ಡನ್ಗೆ ಬರ್ತಾರೆ. ಗಾರ್ಡನಲ್ಲಿ ನೆಲದ ಮೇಲೆ ಒಂದು ಜಾಗದಲ್ಲಿ ಉರಿತಿರೋ ಕೆಂಡುಗಳನ್ನ ಹರಡಲಾಗಿತ್ತು. ಅವು ಪೂರ್ತಿ ಕೆಂಪಾಗಿದ್ವು ಮತ್ತು ಅದರಿಂದ ತುಂಬ ಶಾಖ ಬರ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ರಚಿತಾಳನ್ನು ಅಲ್ಲಿಗೆ ಕರ್ಕೊಬಂದರು. ಮುಂದೆ ತುಂಬ ಜನ ಪಂಡಿತರಿದ್ದರು ಮತ್ತು ಎಷ್ಟೋ ಹೆಂಗಸರಿದ್ದರು. ಅವರ ಕೈಯಲ್ಲಿ ಗಂಗಾಜಲದ ಮಡಿಕೆಗಳಿದ್ವು ಮತ್ತು ಎಷ್ಟೋ ಕೆಲಸದವ್ರ ಕೈಯಲ್ಲಿ ಹೂವಿನ ತಟ್ಟೆಗಳು ಹಾಗೂ ಹೂವಿನಿಂದ ಮಾಡಿದ ಒಡವೆಗಳಿದ್ವು. ಇಲ್ಲಿ ಅಜ್ಜಿ ರಚಿತಾಳನ್ನು ನೋಡ್ತಾರೆ ಮತ್ತು ಆಮೇಲೆ ಆ ಉರಿಯೋ ಕೆಂಡದ ಹಾದಿಯನ್ನು ನೋಡ್ತಾ ಹೇಳ್ತಾರೆ, ನೀನು ಇದರ ಮೇಲೆ ನಡೆದು ಅಗ್ನಿ ಪರೀಕ್ಷೆ ಕೊಡಬೇಕು. ಇದನ್ನು ಕೇಳಿ ಅವಳು ಅಗ್ನಿವರ್ಮನನ್ನು ಒಂದು ಸಲ ನೋಡ್ತಾ ಹೇಳ್ತಾಳೆ, ಸರಿ, ನಾನು ತಯಾರಿದ್ದೀನಿ. ಇಲ್ಲಿ ಅಗ್ನಿವರ್ಮನಿಗೆ ಯಾಕೋ ಏನೋ ತುಂಬ ಅಸಮಾಧಾನ ಮತ್ತು ಗಾಬರಿ ಆಗ್ತಿದೆ. ಈ ಹುಡುಗಿಗೆ ತುಂಬ ನೋವಾಗುತ್ತೆ ಅಂತ ಅವನಿಗೆ ಗೊತ್ತಿದೆ. ಈ ಹುಡುಗಿಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಈಗ ಅವನು ಕೂಡ ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಹೋಗಿ ತಡಿಬೇಕು ಅನ್ನಿಸ್ತಿದೆ, ಆದರೆ ಇದು ರಚಿತಾಳ ಹೋರಾಟ. ಅವಳು ಗೆಲ್ಲಲೇಬೇಕು, ಇಲ್ಲದಿದ್ದರೆ ಅವಳು ಹೀಗೆ ದುರ್ಬಲಳಾಗಿ ಉಳಿತಾಳೆ. ಅದು ಅಗ್ನಿವರ್ಮನಿಗೆ ಇಷ್ಟ ಇಲ್ಲ. ಯಾಕಂದರೆ ಈ ಹುಡುಗಿಯ ಜೊತೆ ಜೀವನ ಕಳೀಬೇಕಂದ್ರೆ ದೌರ್ಬಲ್ಯ ತುಂಬ ದೊಡ್ಡ ತೊಂದರೆ ಆಗಬಹುದು. ಹಾಗಾಗಿ ಇವಳು ಸ್ಟ್ರಾಂಗ್ ಆಗಲೇಬೇಕು, ದೌರ್ಬಲ್ಯ ನಡೆಯೋದಿಲ್ಲ. ಇಲ್ಲಿ ರಚಿತಾ ಮನಸ್ಸಿನಲ್ಲಿ ರಾಧಾಕೃಷ್ಣನ ಹೆಸರನ್ನು ನೆನೀತಾ ಹೇಳ್ತಾಳೆ, ರಾಧಾ ಮಾತೆ, ನನ್ನನ್ನು ಉಳಿಸು. ನೀನು ನನ್ನನ್ನು ಮತ್ತು ನನ್ನ ಮಗುವನ್ನು ರಕ್ಷಿಸ್ತೀಯ ಎಂಬ ನಂಬಿಕೆ ನನಗಿದೆ ಮತ್ತು ನಾನು ನಿರ್ದೋಷಿ ಅಂತ ಸಾಬೀತುಪಡಿಸೋದಕ್ಕೆ ನನಗೆ ಸಹಾಯ ಮಾಡು. ಯಾಕಂದರೆ ನನಗೆ ಗೊತ್ತು ನಾನು ಪವಿತ್ರ ಅಂತ. ಹೀಗೆ ಹೇಳಿ ರಚಿತಾ ಆ ಉರಿಯೋ ಕೆಂಡಗಳ ಮೇಲೆ ಪಾದ ಹಿಡ್ತಾಳೆ ಮತ್ತು ಅವಳ ಬಾಯಿಂದ ಒಂದು ಜೋರಾದ ಕಿರ್ಚಾಟ ಹೊರಬರುತ್ತೆ. ಅವಳು ಕೆಳಗೆ ಬೀಳುವಂತಿದ್ಲು, ಆದರೆ ಅವಳು ತನ್ನಂತ ಚೇತರಿಸ್ಕೊಳ್ತಾಳೆ ಮತ್ತು ತನ್ನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮುಂದೆ ಅಗ್ನಿವರ್ಮನ ಹೆಜ್ಜೆಯನ್ನು ನೋಡ್ತಾಳೆ. ಅವರು ಯಾವುದೇ ಭಾವನೆ ಇಲ್ಲದೆ ಅವಳನ್ನು ನೋಡ್ತಿದ್ರು. ಅವಳು ಮೆಲ್ಲನೆ ಹೆಜ್ಜೆ ಹಾಕ್ತಾ ಮುಂದೆ ಸಾಗ್ತಾಳೆ. ಅವಳಿಗೆ ನಡೆಯಲು ಸಾಧ್ಯ ಆಗ್ತಿರಲ್ಲ. ಅವಳ ಪಾದಗಳು ಪೂರ್ತಿಯಾಗಿ ಸುಟ್ಟು ಹೋಗಿದ್ವು, ಆದರೂ ಅವಳು ಮುಂದೆ ಸಾಗ್ತಿದ್ಲು. ಅವಳು ಸೋಲೊಪ್ಕೊಳ್ಳೋದಿಲ್ಲ. ಈ ಹುಡುಗಿ ಈಗ ಸೋಲ್ತಾಳೆ ಅಂತ ಎಲ್ರಿಗೂ ಅನಿಸಿತ್ತು, ಆದರೆ ರಚಿತಾ ಸ್ವಲ್ಪವೂ ಸೋಲೊಪ್ಪೋದಿಲ್ಲ. ಅವಳು ಮುಂದೆ ಸಾಗ್ತಾಳೆ. ಇದನ್ನು ನೋಡಿ ಅಗ್ನಿವರ್ಮನ ಇಬ್ಬರು ಚಿಕ್ಕಮ್ಮಂದಿರು ಹೊಟ್ಟೆ ಕಿಚ್ಚಿನಿಂದ ಉರಿತಿದ್ರು. ಅವ್ರಿಗೆ ತುಂಬ ಕೋಪ ಬರ್ತಿತ್ತು, ಆದರೆ ಅವರೇನು ತಾನೇ ಮಾಡೋದಕ್ಕೆ ಸಾಧ್ಯ? ಇಲ್ಲಿ ಹಠಾತ್ತಾಗಿ ರಚಿತಾಳ ಹೊಟ್ಟೆಯಲ್ಲಿ ತುಂಬ ನೋವಾಗುತ್ತೆ. ಅವಳು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮುಂದೆ ಸಾಗಲು ಶುರು ಮಾಡ್ತಾಳೆ. ಈಗ ಬರೀ ಕೆಲವು ಹೆಜ್ಜೆಗಳಷ್ಟೇ ಬಾಕಿ ಇತ್ತು, ಆದರೆ ಅವಳಿಗೆ ಇನ್ನು ಮುಂದೆ ನಡೆಯೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಆದರೂ ಅವಳು ನಿಂತಿರಲಿಲ್ಲ, ಯಾಕಂದರೆ ನಿಂತರೆ ನೋವು ಅವಳಿಗೆ ಜಾಸ್ತಿ ಆಗ್ತಾ ಇತ್ತು. ಸಂಜೆ ಸಮಯ. ಹಾಸ್ಪಿಟಲ್. ರಚಿತಾ ಹಾಸ್ಪಿಟಲ್ ಬೆಡ್ ಮೇಲೆ ಕೂತಿದ್ಲು ಮತ್ತು ಇಡೀ ಕುಟುಂಬ ಕೋಪದಿಂದ ಅವಳನ್ನ ನೋಡ್ತಿತ್ತು. ಅಗ್ನಿವರ್ಮನ ಮಮ್ಮಿ ಮತ್ತು ಅಜ್ಜಿಯನ್ನು ಹೊರತುಪಡಿಸಿ ಅವರಿಬ್ಬರ ಮುಖದಲ್ಲಿ ಯುದ್ಧ ಗೆದ್ದಂತಹ ನಗು ಇತ್ತು. ಅಜ್ಜಿ ರಚಿತಾಳ ಹತ್ರ ಬರ್ತಾರೆ ಮತ್ತು ಪ್ರೀತಿಯಿಂದ ಅವಳ ಕೈ ಹಿಡಿದು ಹೇಳ್ತಾರೆ, ನಿನಗೆ ನೀನೇ ನಿರ್ದೋಷಿ ಅಂತ ಸಾಬೀತುಪಡಿಸಲು ಸಾಧ್ಯ ಆಯಿತು ಅಂತ ನಮ್ಗೆ ತುಂಬ ಖುಷಿಯಾಗಿದೆ. ನೀನು ಇದನ್ನು ಮಾಡ್ತೀಯಾ ಎಂಬ ನಂಬಿಕೆ ನನಗೆ ಮೊದಲೇ ಇತ್ತು. ಇದನ್ನು ಕೇಳಿ ರಚಿತಾ ಅಗ್ನಿವರ್ಮನನ್ನು ನೋಡ್ತಾಳೆ.
ಅಗ್ನಿವರ್ಮ ಅವಳಿಗೇನೋ ಸನ್ನೆ ಮಾಡ್ತಾನೆ. ಆಗ ಅವಳಿಗೆ ಎಲ್ಲವೂ ಅರ್ಥ ಆಗುತ್ತೆ ಮತ್ತು ಒಂದು ದೀರ್ಘ ಉಸಿರು ಬಿಟ್ಟು ತನ್ನನ್ನು ತಾನು ಸಿದ್ಧಪಡಿಸ್ಕೊಳ್ತಾಳೆ. ಯಾಕಂದರೆ ಅವಳು ಏನು ಹೇಳಲಿದ್ದಾಳೆಯೋ ಅದು ಮಾಮೂಲಿ ವಿಷಯ ಆಗಿರಲಿಲ್ಲ. ಅವಳಿಗೆ ತುಂಬ ಗಾಬರಿ ಆಗ್ತಿತ್ತು. ಆದರೆ ಅವಳು ಧೈರ್ಯ ಮಾಡಿ ಹೇಳ್ತಾಳೆ, ಆಗ ನಾನು ಹೇಳಿದ್ದೆ, ಒಂದು ವೇಳೆ ನನ್ನನ್ನು ನಿರ್ದೋಷಿ ಅಂತ ಪ್ರೂವ್ ಮಾಡಿದ್ರೆ ನನಗೇನೋ ಬೇಕು ಅಂತ, ಮತ್ತು ಅದನ್ನು ನೀವು ಕೊಡಲೇಬೇಕು ಅಂತ. ಅದು ಏನೇ ಇರಲಿ, ನೀವು ಅದನ್ನು ಕೊಡೋದಕ್ಕೆ ಸಾಧ್ಯವೇ? ಇದನ್ನು ಕೇಳಿ ಅಜ್ಜಿ ನಗ್ತಾ ಹೇಳ್ತಾರೆ, ಹೌದು ಕೇಳು, ನಿನಗೇನು ಬೇಕೋ ಕೇಳು, ನಿನಗೇನು ಬೇಕೋ ಅದೆಲ್ಲವನ್ನು ನಾನು ನಿನಗೆ ಕೊಡ್ತೀನಿ. ಯಾಕಂದರೆ ನನಗೆ ನಿನ್ನ ಮೇಲೆ ತುಂಬ ಖುಷಿಯಾಗಿದೆ. ನೀನು ನಮ್ಮಿಂದ ನಮ್ಮ ಅಧಿಕಾರವನ್ನು ಕೇಳಿದರೂ ನಾನು ಅದನ್ನು ಖುಷಿಯಿಂದ ಕೊಡ್ತೀನಿ. ಇದನ್ನು ಕೇಳಿ ರಚಿತಾ ತಕ್ಷಣ ಹೇಳ್ತಾಳೆ, ಹೌದು, ನನಗೆ ನಿಮ್ಮ ಅಧಿಕಾರ ಬೇಕು. ಇದನ್ನು ಕೇಳಿ ಅಜ್ಜಿ ಬೆರಗಾಗ್ತಾರೆ ಮತ್ತು ಬಾಕಿಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಯಾಕಂದರೆ ಇಂದಿನವರೆಗೂ ಅಜ್ಜಿಯಿಂದ ಅವರ ಅಧಿಕಾರವನ್ನು ಕೇಳೋ ಧೈರ್ಯ ಯಾರಿಗೂ ಇರಲಿಲ್ಲ. ಈ ಹುಡುಗಿ ಬಂದು 2 ದಿನ ಆಗಲಿಲ್ಲ, ಆಗಲೇ ಹೇಗೆ ಅಧಿಕಾರ ಕೇಳ್ತಿದ್ದಾಳೆ ಅಂತ ಅಜ್ಜಿಗೆ ತುಂಬ ಕೋಪ ಬರುತ್ತೆ. ಆದರೆ ಅಜ್ಜಿ ಏನೂ ಹೇಳೋದಕ್ಕಾಗೋದಿಲ್ಲ. ಆಗ ಅಗ್ನಿವರ್ಮ ಹೋಗಿ ಹೇಳ್ತಾನೆ, ಅಜ್ಜಿ ನೀವೇ ಹೇಳಿದ್ರಿ ನೀವು ನಿಮ್ಮ ಅಧಿಕಾರವನ್ನು ಕೊಡಬಹುದು ಅಂತ. ಹಾಗಾದರೆ ಈಗ ಯಾಕೆ ನಿಮ್ಮ ಮಾತಿನಿಂದ ಹಿಂದೆ ಸರಿತಿದ್ದೀರಿ? ನೀವು ಇಂಥವರಲ್ಲ, ನೀವು ಮಾತು ಕೊಟ್ಟಿದ್ರಿ ಅಂದಮೇಲೆ ಅದನ್ನು ಪೂರ್ತಿ ಮಾಡಲೇಬೇಕು. ಹೀಗೆ ಹಿಂದೆ ಸರಿಬಾರ್ದು. ಅಗ್ನಿವರ್ಮ ತನ್ನ ಹಕ್ಕನ್ನು ಮಂಡಿಸಿದ್ದಾನೆ ಅಂತ ಅಜ್ಜಿಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಮತ್ತು ಅವನು ಗೆದ್ದು ಕೂಡ ಹೋಗಿದ್ದಾನೆ. ಅವನು ಬರೀ ಎಲ್ಲರ ಲಾಭ ಪಡೀತಿದ್ದಾನೆ, ಅದರಲ್ಲೂ ರಚಿತಾ ಲಾಭ ಪಡೀತಿದ್ದಾನೆ. ಬಹುಶಃ ಅವನು ತನ್ನ ಸೇಡನ್ನು ತೀರಿಸ್ಕೊಳ್ಳಲು ಶುರು ಮಾಡಿದ್ದಾನೆ. ಎಷ್ಟೋ ವರ್ಷಗಳ ಹಿಂದೆ ಇವರೆಲ್ಲರೂ ಅವನಿಗೆ ಮಾಡಿದ್ದಕ್ಕೆ ಅವನೀಗ ಸೇಡು ತೀರಿಸ್ಕೊಳ್ತಿದ್ದಾನೆ. ಅಜ್ಜಿಗೂ ಚೆನ್ನಾಗಿ ಗೊತ್ತಿತ್ತು ಅವನು ಬರೀ ರಚಿತಾಳನ ಮುಂದೆ ಮಾಡಿದಾನಷ್ಟೇ ಅಂತ. ಆದರೆ ಅಧಿಕಾರ ಅವನಿಗೆ ಬೇಕು, ರಚಿತಾಳಿಗಲ್ಲ. ತಾನು ಪೂರ್ತಿಯಾಗಿ ಅಗ್ನಿವರ್ಮನ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದೀನಿ ಅಂತ ಅವರಿಗೆ ಪೂರ್ತಿ ಕ್ಲಿಯರ್ ಆಗುತ್ತೆ. ಹೀಗೆ ಯೋಚಿಸ್ತಾ ಅಜ್ಜಿ ಕೋಪದಿಂದ ಅಗ್ನಿವರ್ಮನನ್ನು ನೋಡ್ತಾ ಹೇಳ್ತಾರೆ, ಹಾಗಾದರೆ ನೀನು ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಶುರು ಮಾಡಿಯಾ ಅಂದ ಹಾಗಾಯಿತು. ಇದನ್ನು ಕೇಳಿ ಅಗ್ನಿವರ್ಮನ ಮುಖದಲ್ಲಿ ಒಂದು ನಿಗೂಢವಾದ ನಗು ಬರುತ್ತೆ. ಮತ್ತು ಅವನು ಹೇಳ್ತಾನೆ, ಇಲ್ಲ ಅಜ್ಜಿಯವರೇ, ನಾನಂಥದ್ದೇನೂ ಮಾಡಿಲ್ಲ, ನಾವು ಬರೀ ನಮ್ಮ ಹಕ್ಕನ್ನು ಪಡೆದಿದ್ದೀವಿ ಅಷ್ಟೇ. ಹೇಗಿದ್ರು ನೀವು ತುಂಬ ಬುದ್ಧಿವಂತರು, ಏನು ಅರ್ಥ ಆಗದಷ್ಟು ದೊಡ್ಡರಂತೂ ನೀವಲ್ಲ. ಆದರೆ ಇಲ್ಲಿ ನೀವು ಸೋತಿದ್ದೀರಿ. ಯಾಕಂದರೆ ಪ್ರತಿ ಬಾರಿಯೂ ನೀವೇ ಗೆಲ್ಲಬೇಕು ಅಂತೇನಿಲ್ಲ. ಹೀಗೆ ಹೇಳಿ ಅವನು ಎಲ್ಲರನ್ನ ಸರಿಸ್ತಾ ಮುಂದೆ ಬರ್ತಾನೆ ಮತ್ತು ಏನೂ ಹೇಳದೆ ರಚಿತಾಳನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ರಚಿತಾ ಅಚ್ಚರಿಯಿಂದ ಎಲ್ಲರನ್ನೂ ನೋಡ್ತಾಳೆ ಮತ್ತು ಅಗ್ನಿವರ್ಮನನ್ನು ನೋಡ್ತಾಳೆ. ಅವನು ಮುಂದೆ ನೋಡ್ತಾ ಸಾಕ್ತಿದ್ದ. ಅವಳಿಗೆ ಏನು ನಡೀತಿದೆ ಅಂತ ಸ್ವಲ್ಪವೂ ಅರ್ಥ ಆಗ್ತಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅಗ್ನಿವರ್ಮ ಅವಳನ್ನ ಕರ್ಕೊಂಡು ತನ್ನ ಪ್ರೈವೇಟ್ ಜೆಟ್ಟಿಗೆ ಬರ್ತಾನೆ ಮತ್ತು ಅವಳನ್ನ ತನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡು ತಾನು ಕೂಡ ಕೂತ್ಕೊಳ್ತಾನೆ. ಅವಳ ಹೆಗಲ ಮೇಲೆ ತಲೆ ಇಟ್ಟು ಮತ್ತು ಅವಳ ಹೊಟ್ಟೆ ಮೇಲೆ ಮೆಲ್ಲನೆ ಕೈ ಸವರಲು ಶುರು ಮಾಡ್ತಾನೆ. ಇದನ್ನು ಅನುಭವಿಸಿ ರಚಿತಾ ಸ್ವಲ್ಪ ಗಾಬರಿಯಿಂದ ಹೇಳ್ತಾಳೆ, ನೀವು ಇದೇನು ಮಾಡ್ತಿದ್ದೀರಿ? ಪ್ಲೀಸ್ ನನ್ನ ಬಿಡಿ, ನನಗೆ ಹೀಗೆ ಕೂತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಇದನ್ನು ಕೇಳಿ ಅಗ್ನಿವರ್ಮ ಹೇಳ್ತಾನೆ, ನಾನು ಹೀಗೆ ಕೂರಿಸ್ಕೊಳ್ತೀನಿ ಮತ್ತು ನೀನು ಹೀಗೆ ಕೂತ್ಕೊಳ್ಬೇಕು, ಏನೇ ಆದರೂ. ನೋಡು, ಮುಂದೆ ಎಷ್ಟು ಸುಂದರವಾದ ನೋಟ ಇದೆ ಅಲ್ವಾ? ನಮಗೆ ಈ ನೋಟ ತುಂಬ ಇಷ್ಟ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇದನ್ನು ಕೇಳಿ ರಚಿತಾ ಮುಂದೆ ನೋಡ್ತಾಳೆ ಮತ್ತು ಮರುಕ್ಷಣವೇ ಅವಳು ಜೋರಾಗಿ ಕಿರಿಸ್ತಾಳೆ. ಯಾಕಂದರೆ ಮುಂದೆ ಕೆಲವು ಹೆಣಗಳು ನೇತಾಡ್ತಿದ್ವು. ಇದು ನೋಡಿ ಅವಳಿಗೆ ತುಂಬ ಹೆದರಿಕೆ ಆಗುತ್ತೆ ಮತ್ತು ಬಹುಶಃ ಇವರನ್ನ ಅವಳು ಬಲ್ಲಳು, ಇವರು ಅವಳ ಹಳ್ಳಿಯವರು. ಅವಳಚ್ಚರಿಯಿಂದ ಅಳ್ತಾ ಅಗ್ನಿವರ್ಮನ್ನ ನೋಡ್ತಾ ಹೇಳ್ತಾಳೆ, ನೀವು ಇವ್ರನ್ನ ಯಾಕೆ ಕೊಂದ್ರಿ? ಇವ್ರು ನಿಮ್ಗೆ ಏನು ತೊಂದರೆ ಮಾಡಿದರು? ನೀವು ಯಾಕೆ ಹೀಗೆ ಮಾಡ್ತಿದ್ದೀರಿ? ನಿಮ್ಮಿಂದಾಗಿ ನಾನು ಇಷ್ಟೆಲ್ಲ ಮಾಡಬೇಕಾಯ್ತು, ಇಷ್ಟು ನೋವು ಸಹಿಸಬೇಕಾಯಿತು. ಇದೆಲ್ಲ ನೀವು ಹೇಳಿದ್ದಕ್ಕೆ ಮಾಡಿದ್ದು. ನಾನು ನಿಮ್ಮ ಕುಟುಂಬದವರಿಗೂ ನಿಮ್ಮ ಸತ್ಯ ಹೇಳಲಿಲ್ಲ, ಆದರೂ ನೀವೀಗ ಹೀಗೆ ಮಾಡ್ತಿದ್ದೀರಿ. ನೀವು ಯಾಕೆ ಹೀಗೆ ಮಾಡಿದ್ರಿ? ಇವ್ರನ್ನ ಯಾಕೆ ಕೊಂದ್ರಿ? ಇದು ಕೇಳಿ ಅಗ್ನಿವರ್ಮ ಅವಳ ದವಡಿಯನ್ನು ಗಟ್ಟಿಯಾಗಿ ಹಿಡಿದು ಹೇಳ್ತಾನೆ, ನಾನು ನಿನಗೆ ಮೋಸ ಮಾಡಿಲ್ಲ. ಇವರು ಇದಕ್ಕೆ ಅರ್ಹರು ಮತ್ತು ಇವರು ನಮ್ಮ ಕೆಲಸದ ಮಧ್ಯೆ ತುಂಬ ಬರ್ತಿದ್ರು, ಅದಕ್ಕೆ ನಾವು ಇವ್ರನ್ನ ದಾರಿಯಿಂದ ಸರಿಸಿದ್ವು. ಮತ್ತು ಒಂದು ವೇಳೆ ಯಾರಾದರೂ ನಮ್ಮ ಹಾದಿಯಲ್ಲಿ ಬಂದರೆ ನಾವು ಅವ್ರನ್ನ ಕೂಡ ಸರಿಸ್ತೀವಿ. ನಾನು ಯಾರನ್ನು ಬಿಡೋದಿಲ್ಲ. ನಿನಗೆ ಅರ್ಥ ಆಗ್ತಿದೆ ಅಲ್ವಾ? ನನಗೆ ಯಾರನ್ನಾದರೂ ನಾಶ ಮಾಡಲು ಅಥವಾ ಈ ಪ್ರಪಂಚದಿಂದ ಮಾಯ ಮಾಡಲು ಒಂದು ನಿಮಿಷವೂ ಬೇಕಾಗಿಲ್ಲ. ಇದನ್ನು ಕೇಳಿ ಅವಳು ಇನ್ನೂ ಹೆಚ್ಚು ಅಳೋದಕ್ಕೆ ಶುರು ಮಾಡ್ತಾಳೆ. ಮತ್ತು ಅವಳಿಗೆ 2 ದಿನದ ಹಿಂದೆ ಅಗ್ನಿವರ್ಮ ರಾತ್ರಿ ತನ್ನ ಹತ್ತಿರ ಬಂದಾಗ ಏನು ಹೇಳಿದ್ದ ಅಂತ ನೆನಪಾಗೋದಕ್ಕೆ ಶುರು ಆಗುತ್ತೆ. 2 ದಿನದ ಹಿಂದೆ ಅಗ್ನಿವರ್ಮ ಅವಳನ್ನ ತನ್ನ ಬಾಹುಗಳಲ್ಲಿ ಅಪ್ಕೊಂಡು ಮಲಗಿದ್ದ ಮತ್ತು ಅವಳನ್ನೇ ನೋಡ್ತಿದ್ದ. ಆಗ ರಚಿತಾ ಗಾಬರಿಯಿಂದ ಅವನ್ನ ನೋಡ್ತಾ ಹೇಳ್ತಾಳೆ, ನೀವು ನನ್ನನ್ನು ಯಾಕೆ ನೋಡ್ತಿದ್ದೀರಿ? ಈಗ ನನ್ನ ಬಿಡಿ. ಇದನ್ನು ಕೇಳಿ ಅಗ್ನಿವರ್ಮ ತನ್ನ ತಣ್ಣನೆಯ ಧ್ವನಿಯಲ್ಲಿ ಹೇಳ್ತಾನೆ, ನೀನು ನನಗಾಗೊಂದು ಕೆಲಸ ಮಾಡಬೇಕು, ಇಲ್ದಿದ್ರೆ ನಾವು ಈಗಲೇ ನಿನ್ನ ಮಮ್ಮಿ ಪಪ್ಪ ಮತ್ತು ನಿನ್ನ ತಂಗಿಯನ್ನು ಸಾಯಿಸ್ಬಿಡ್ತೀನಿ. ಮತ್ತು ಅವರ ಜೊತೆಗೆ ಇಡೀ ಹಳ್ಳಿಯವ್ರನ್ನೂ ಕೂಡ. ಯಾಕಂದರೆ ನಿನಗೆ ಗೊತ್ತು ನಾವೆಷ್ಟು ಕ್ರೂರಿ ಅಂತ. ಅವ್ರು ಸಾಯ್ತಿದ್ದಾರೆ, ನಮ್ಗೆ ಸ್ವಲ್ಪ ಉದಯೇ ಬರೋದಿಲ್ಲ. ಅದು ಮಗುವಾಗಿರಲಿ ಅಥವಾ ಯಾರೇ ಇರಲಿ, ನಾನು ತುಂಬ ಸುಲಭವಾಗಿ ಕೊಂದುಬಿಡ್ತೀನಿ. ಮತ್ತು ನೀನು ಈ ಇಡೀ ಹಳ್ಳಿಯನ್ನು
ನಮ್ಮ ಜನರು ಸುತ್ತುವರೆದಿದ್ದಾರೆ. ನಮ್ಮ ಒಂದು ಸನ್ನೆ ಸಿಕ್ಕರೆ ಸಾಕು ಇಡೀ ಹಳ್ಳಿ ಆರು ಹೋಗುತ್ತೆ. ಈಗ ಹೇಳು, ನೀನು ನಮ್ಮ ಕೆಲಸ ಮಾಡ್ತೀಯಾ, ಇಲ್ದಿದ್ರೆ ಏನಾಗುತ್ತೆ ಅಂತ ನಿನಗೆ ಅಂದಾಜಿದೆ ಅನಿಸುತ್ತೆ. ಇದನ್ನು ಕೇಳಿ ಅವಳು ತುಂಬ ಹೆದರ್ತಾಳೆ ಮತ್ತು ಹೇಳ್ತಾಳೆ, ನೀವು ಯಾಕೆ ಹೀಗೆ ಹೇಳ್ತಿದ್ದೀರಿ? ನೀವು ನನ್ನ ಜೊತೆಗೆ ಯಾಕೆ ಹೀಗೆ ಮಾಡ್ತಿದ್ದೀರಿ? ನಾನೇನು ಮಾಡಿದ್ದೀನಿ? ನಿಮ್ಗೇನು ತೊಂದರೆ ಕೊಟ್ಟಿದ್ದೀನಿ? ನೀವು ಪ್ರತಿ ಬಾರಿ ನನ್ನ ಜೊತೆ ಹೀಗೆ ಮಾಡ್ತೀರಿ. ಸರಿ ಹೇಳಿ, ನಾನು ಏನು ಮಾಡಬೇಕು? ಇದನ್ನು ಕೇಳಿ ಅವನ ಮುಖದಲ್ಲಿ ಅದೇ ವಿಚಿತ್ರವಾದ ನಗು ಬರುತ್ತೆ ಮತ್ತು ಅವನು ಹೇಳ್ತಾನೆ, ನೀನು ಅಷ್ಟೇನು ಮಾಡಬೇಕಿಲ್ಲ, ಬರೀ ಆ್ಯಕ್ಟಿಂಗ್ ಮಾಡಬೇಕು ಮತ್ತು ಸ್ವಲ್ಪ ನೋವು ಸಹಿಸ್ಕೊಳ್ಬೇಕಷ್ಟೇ. ನಾವು ನಿನಗೆ ಮಾತು ಕೊಡ್ತೀನಿ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಬರೀ ನಾನು ಏನು ಹೇಳ್ತೀನೋ ನೀನು ಅದನ್ನು ಮಾಡಬೇಕಷ್ಟೇ. ಒಂದು ವೇಳೆ ನೀನು ಹಾಗೆ ಮಾಡಿದ್ರೆ ನಾನು ಯಾರಿಗೂ ಏನೂ ಮಾಡೋದಿಲ್ಲ, ಎಲ್ಲರೂ ಜೀವಂತವಾಗಿರ್ತಾರೆ, ನಿನ್ನ ಕುಟುಂಬದವರು ಕೂಡ. ಇದನ್ನು ಕೇಳಿ ರಚಿತಾ ಕಣ್ಣೀರು ಒರೆಸ್ಕೊಂಡು ಹೇಳ್ತಾಳೆ, ನೀನು ಹೇಳಿ ನಾನು ಏನು ಮಾಡಬೇಕು ಅಂತ? ನಾನು ನನ್ನ ಹಳ್ಳಿಯವ್ರನ್ನ ಮತ್ತು ಮಮ್ಮಿ ಪಪ್ಪಾರನ್ನ ಉಳಿಸೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ. ಇದನ್ನು ಕೇಳಿ ಅವನು ಹೇಳೋದಕ್ಕೆ ಶುರು ಮಾಡ್ತಾನೆ, ಅಷ್ಟೇನಿಲ್ಲ, ನೀನು ಬರೀ ಗರ್ಭಿಣಿ ಆಗಿರುವಂಥ ಆ್ಯಕ್ಟಿಂಗ್ ಮಾಡಬೇಕಷ್ಟೇ. ಬಾಕಿ ಅದೆಲ್ಲ ನಮ್ಗೆ ಬಿಟ್ಬಿಡು. ಮತ್ತು ನಾಳೆ ನಮ್ಮ ಅಜ್ಜಿ ಮತ್ತು ನಮ್ಮ ಇಡೀ ಕುಟುಂಬ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬರಲಿದ್ದಾರೆ. ಅಲ್ಲಿ ನಿನಗೆ ವಾಂತಿ ಆಗ್ತಿದೆ, ಹೊಟ್ಟೆಯಲ್ಲಿ ನೋವಿದೆ, ನೀನು ಪ್ರಜ್ಞೆ ತಪ್ತೀಯಾ ಅಂತ ತೋರಿಸ್ಬೇಕು. ನೀನು ತುಂಬ ಆ್ಯಕ್ಟಿಂಗ್ ಮಾಡಬೇಕು ಮತ್ತು ನಿನಗದು ಸಾಧ್ಯವಾಗುತ್ತೆ ಅಂತ ನನಗೆ ಗೊತ್ತು. ನೀನು ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ನಿಪುಣಳು. ಇದನ್ನು ಕೇಳಿ ಅವಳು ಕೋಪದಿಂದ ಹಲ್ಲು ಕಡಿತಾ ಹೇಳ್ತಾಳೆ, ಸರಿ, ನಾನು ಎಲ್ಲವನ್ನ ಮಾಡ್ತೀನಿ. ಇದನ್ನು ಕೇಳಿ ಅಗ್ನಿವರ್ಮ ನಗ್ತಾನೆ. ಇದನ್ನು ನೋಡಿ ರಚಿತಾಳಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಇದೆಲ್ಲವನ್ನು ಯೋಚಿಸ್ತಾ ರಚಿತಾ ಪ್ರಜ್ಞೆಗೆ ಬರ್ತಾಳೆ ಮತ್ತು ಅಗ್ನಿವರ್ಮ ಅಷ್ಟರಲ್ಲಾಗಲೇ ಅವಳನ್ನ ಕರ್ಕೊಂಡು ಒಂದು ಐಲ್ಯಾಂಡಿಗೆ ಬಂದಿದ್ದಾನೆ. ಅಲ್ಲಿ ತುಂಬ ಗುಲಾಬಿ ಹೂಗಳು ಬೆಳೆದಿದ್ವು, ಬಣ್ಣ ಬಣ್ಣದವು, ಮತ್ತು ಅವರಿಬ್ಬರು ಗುಲಾಬಿ ಹೂಗಳ ಮಧ್ಯದಿಂದ ಹೋಗ್ತಾ ಇದ್ದರು. ಅವರಿಬ್ಬರು ಒಬ್ರಿಗೊಬ್ಬರು ತುಂಬ ಹತ್ತಿರ ಇದ್ದರು. ಇಲ್ಲಿ ಅಗ್ನಿವರ್ಮ ವಿಚಿತ್ರವಾಗಿ ಅವಳನ್ನ ನೋಡಿ ಹೇಳ್ತಾನೆ, ನೀನು ಗರ್ಭಿಣಿಯಲ್ಲ ಅಂತ ನಿನಗೆ ಗೊತ್ತು, ಹಾಗಾಗಿ ಈಗ ನೀನು ನಾಟಕ ಮಾಡೋ ಅಗತ್ಯ ಇಲ್ಲ. ನಮಗೆ ಮಗು ಬೇಕಿರಲಿಲ್ಲ, ಅದು ಬರೀ ಅಜ್ಜನಿಗಾಗಬೇಕಿತ್ತು, ಆದರೆ ಈಗ ಅದರ ಅಗತ್ಯವೇ ಇಲ್ಲ. ನಾಳೆ ನಾವು ಡಾಕ್ಟರ್ ಹತ್ರ ಹೋಗೋಣ, ಯಾಕಂದರೆ ನಮಗೆ ಮಗು ಬೇಡ. ಹೇಗಿದ್ರು ನೀನು ಗರ್ಭಿಣಿಯಲ್ಲ, ಆದರೂ ನಾನು ನೀನು ಗರ್ಭಿಣಿಯಾಗೋ ಯಾವುದೇ ಅವಕಾಶವನ್ನು ಇಡೋದಕ್ಕೆ ಬಯಸೋದಿಲ್ಲ. ಹಾಗಾಗಿ ನಾಳೆ ನಾವು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ನಿನ್ನ ಚೆಕಪ್ ಮಾಡಿಸ್ತೀನಿ, ಮತ್ತು ಅದರ ನಂತರ ನಿನ್ನ ಮನೆಗೆ ಬಿಡ್ತೀನಿ. ಯಾಕಂದರೆ ನಿನ್ನ ಕೆಲಸ ಮುಗ್ದಿದೆ. ಈಗ ನನಗೆ ನಿನ್ನ ಅಗತ್ಯ ಇಲ್ಲ. ಆದರೆ ಯಾವಾಗ ನನ್ನ ಅಜ್ಜ ಅಜ್ಜಿ ನಿನ್ನ ಭೇಟಿಯಾಗೋದಕ್ಕೆ ಬರ್ತಾರೋ ಆಗ ನೀನು ಅವ್ರ ಮುಂದೆ ನಮ್ಮಿಬ್ಬರ ನಡುವೆ ಎಲ್ಲವೂ ಸರಿಯಾಗಿದೆ ಅಂತ ತೋರಿಸ್ಬೇಕು. ಇದನ್ನು ಕೇಳಿದಾಗ ರಚಿತಾಳಿಗೆ ತನ್ನ ಹೃದಯ ತುಂಬ ಕೆಟ್ಟದಾಗಿ ಒಡೆದು ಹೋಗಿದೆ ಅಂತ ಅರಿವಾಗುತ್ತೆ. ಈ ಮನುಷ್ಯ ಮತ್ತೆ ಅವಳ ಹೃದಯ ಒಡೆದಿದ್ದಾನೆ. ಅವಳಿಗನಿಸ್ತು ಎಲ್ಲವೂ ಸರಿಯಾಗುತ್ತೆ, ಅವರಿಬ್ಬರು ಕೂಡ ಮಾಮೂಲಿ ದಂಪತಿಗಳಂತಿರ್ತಾರೆ ಅಂತ. ಆದರೆ ಈ ಮನುಷ್ಯ ಯಾವತ್ತೂ ಸುಧಾರಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದ ಅತಿ ಹೆಚ್ಚು ಕರುಣೆ ಇಲ್ಲದ ಮನುಷ್ಯ ಇವನೇ. ಹೀಗೆ ಯೋಚಿಸ್ತಾ ಅವಳ ಮುಖದಲ್ಲಿ ಒಂದು ಕಹಿ ತುಂಬಿದ ನಗು ಬರುತ್ತೆ. ಇದನ್ನು ನೋಡಿ ಅಗ್ನಿವರ್ಮ ಹೇಳ್ತಾನೆ, ಈಗ ಹೀಗೆ ಮಾಡೋ ಅಗತ್ಯ ಇಲ್ಲ. ನಾವು ನಿನ್ನ ಸ್ವತಂತ್ರಳನ್ನಾಗಿ ಮಾಡಿದ್ದೀನಿ. ಈಗ ನೀನು ಸ್ವತಂತ್ರಳು, ಯಾಕಂದರೆ ನೀನು ನಮಗೆ ತುಂಬ ಸಹಾಯ ಮಾಡಿದ್ಯಾ. ಮತ್ತು ಆ ಜನರನ್ನ ಕೊಂದು ವಿಷಯಕ್ಕೆ ಬಂದರೆ ನಾನು ಹಾಗೆ ಮಾಡಿದ್ದೆ ಯಾಕಂದರೆ ಅವರು ದ್ರೋಹಿಗಳಾಗಿದ್ದರು. ಬಾಕಿ ವಿಷಯ ನೀನು ಚಿಂತೆ ಮಾಡಬೇಡ. ನಾಳೆ ನಾನು ನಿನ್ನ ಸುರಕ್ಷಿತವಾಗಿ ನಿನ್ನ ಮನೆಗೆ ಬಿಡ್ತೀನಿ. ಇದನ್ನು ಕೇಳಿ ರಚಿತಾ ಏನೂ ಹೇಳೋದಿಲ್ಲ. ಮತ್ತು ಅದರ ನಂತರ ಅಗ್ನಿವರ್ಮ ಅವಳನ್ನ ತನ್ನ ಅರಮನೆ ಕರ್ಕೊಂಡು ಬರ್ತಾನೆ. ಅದು ನೋಡಲು ಬರೀ ಒಂದು ಕಾಲ್ಪನಿಕ ಕಥೆಯ ಕೋಟೆ ಅಂತಿದೆ. ಆದರೆ ಇದರ ಅಸಲಿ ಸತ್ಯ ಏನಂದರೆ, ಇದು ಹೊರಗಿನಿಂದ ಎಷ್ಟು ಸುಂದರವಾಗಿದೆಯೋ ಒಳಗಿನಿಂದ ಅಷ್ಟೇ ಅಪಾಯಕಾರಿಯಾಗಿದೆ. ಈ ದಿನವೂ ನೂರಾರು ಜನರ ಸಾವು ನಡೆಯುತ್ತೆ, ತುಂಬ ಕ್ರೂರವಾಗಿ. ಮತ್ತು ಇದೇ ಐಲ್ಯಾಂಡ್ನ ರಹಸ್ಯ. ಅದಕ್ಕೆ ಈ ಐಲ್ಯಾಂಡ್ಗೆ ರಕ್ತದ ದ್ವೀಪ ಎಂಬ ಹೆಸರಿದೆ. ಆದರೆ ರಚಿತಾಳಿಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ. ಅಗ್ನಿವರ್ಮ ಅವಳನ್ನ ಒಂದು ಸುಂದರವಾದ ರೂಮಿಗೆ ಕರ್ಕೊಂಡು ಬಂದು ಹಾಸಿಗೆ ಮೇಲೆ ಕೂರಿಸ್ತಾನೆ ಮತ್ತು ಹೇಳ್ತಾನೆ, ನಿನಗೇನಾದರೂ ಬೇಕಿದ್ದರೆ ಕೆಲಸದವ್ರನ್ನ ಕರ್ಕೋ, ಯಾಕಂದರೆ ನಾನು ಹೋಗ್ತಿದ್ದೀನಿ ಮತ್ತು ನಾನು ನಾಳೆ ಬರೋದು. ಮತ್ತು ಇಲ್ಲೇ ನಿನ್ನ ಚಿಕಿತ್ಸೆ ನಡೆಯುತ್ತೆ, ಯಾಕಂದರೆ ಗಾಯ ನಿನಗೆ ನನ್ನಿಂದಲೇ ಆಗಿದ್ದು. ಹೀಗೆ ಹೇಳಿ ಅವನು ಹೋಗ್ತಾನೆ ಮತ್ತು ರಚಿತಾ ಏನೂ ಮಾಡೋದಿಲ್ಲ. ಅವಳು ಬರೀ ಹಾಗೆ ಕಾಯ್ತಿರ್ತಾಳೆ. ಒಂದು ತಿಂಗಳ ನಂತರ ಸಂಜೆ ಸಮಯ. ರಚಿತಾಳ ಮನೆಯಲ್ಲಿರೋ ಸಣ್ಣ ರಾಧಾಕೃಷ್ಣನ ಗುಡಿಯಲ್ಲಿ ರಚಿತಾ ಲಾಡ್ ಅರ್ಪಿಸ್ತಿದ್ಲು. ಆಗ ಕೀರ್ತನ ಹಿಂದಿನಿಂದ ಬಂದು ಅವಳ ಹೆಗಲ ಮೇಲೆ ಕೈ ಇಟ್ಟು ಹೇಳ್ತಾಳೆ, ಅಕ್ಕ, ಈಗಲಾದರೂ ಸಾಕ್ಬಾಡು, ನಿನ್ನ ಈ ಮೌನ ನನಗೆ ಸ್ವಲ್ಪವೂ ಇಷ್ಟ ಆಗ್ತಿಲ್ಲ. ನೀನು ಇಷ್ಟೊಂದು ಮೌನವಾಗಿರೋದಕ್ಕೆ ಹೇಗೆ ಸಾಧ್ಯ? ನೀನು ಕಾಲೇಜ್ಗೂ ಹೋಗ್ತಿಲ್ಲ, ಸರಿಯಾಗಿ ಊಟ ಕೂಡ ಮಾಡ್ತಿಲ್ಲ, ನನ್ನ ಜೊತೆ ಜಗಳ ಕೂಡ ಮಾಡ್ತಿಲ್ಲ, ನನಗೆ ಒಳ್ಳೇದು ಅನ್ನಿಸ್ತಿಲ್ಲ. ಈ ರಾಕ್ಷಸ ನಿನಗೇನು ಮಾಡಿದ್ದಾನೆ ಅಂತ ಹೇಳ್ತೀಯಾ? ಅವನ ಆ ಇಡೀ ಭೂತದ ಕುಟುಂಬ, ಮತ್ತು ಅದರಲ್ಲೂ ಆ ಮಾಟಗಾತಿ ಮುದುಕಿ, ನೋಡೋದಕ್ಕೆ ಮಾಟಗಾತಿಯಂತೆ ಇದ್ದಾಳೆ, ಅವಳೇನು ಮಾಡಿದ್ದಾಳೆ ನೀನು ಹೇಳು? ಇದನ್ನು ಕೇಳಿ ರಚಿತಾ ಅವಳನ್ನ ನೋಡ್ತಾ ಪಕ್ಕದಲ್ಲಿ ಇದು ಹೂವಿನ ಹಾರ ತಗೊಂಡು ಕೃಷ್ಣ ಮತ್ತು ರಾಧೆ ಮೇಲೆ ಹೂವು ಅರ್ಪಿಸ್ತಾ ಹೇಳ್ತಾಳೆ, ಅಂಥದ್ದೇನೂ ಇಲ್ಲ, ಬರೀ ನಮ್ಮ ಹಣೆ ಬರಹವೇ ಕೆಟ್ಟದಾಗಿದೆ, ಮತ್ತು ಈಗ ನಾವು ಸರಿಯಾದ ಸಮಯಕ್ಕಾಗಿ ಕಾಯ್ತಿದ್ದೀನಿ ಅಷ್ಟೇ. ನನ್ನ ಜೊತೆ ತುಂಬ ತಪ್ಪು ನಡೀತು. ಇದನ್ನು ಕೇಳಿ ಅವಳು ಅಚ್ಚರಿಯಿಂದ ಕೇಳ್ತಾಳೆ, ಆದರೆ ಏನಾಗಿದೆ? ನೀನು ನನಗೆ ಪೂರ್ತಿ ವಿಷಯ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ನಾನು ನಿನ್ನ ತಂಗಿ ತಾನೇ, ಹಾಗಾದರೆ ನನಗೆ ಪೂರ್ತಿ ಹೇಳು. ಇದನ್ನು ಕೇಳಿ ರಚಿತಾ ಒಂದು ದೀರ್ಘ ಉಸಿರು ಬಿಟ್ಟು ತನ್ನ ಜೊತೆ ಏನೇನಾಯಿತು ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ.
ಅವಳು ತನ್ನ ತಂಗಿಗೆ ಎಲ್ಲವನ್ನ ಹೇಳ್ತಾಳೆ ಮತ್ತು ಹೇಳಿದ ನಂತರ ಅವಳು ಕಹಿಯಾಗಿ ನಗ್ತಾಳೆ. ಇದೆಲ್ಲ ಕೇಳಿ ಕೀರ್ತನ ರಕ್ತ ಕುದಿಸೋಕೆ ಶುರು ಮಾಡುತ್ತೆ ಮತ್ತು ಅವಳು ಕೋಪದಿಂದ ಹೇಳ್ತಾಳೆ, ಅಕ್ಕ ನಿಂಗೆ ಸ್ವಲ್ಪವೂ ಕೋಪ ಬರ್ತಿಲ್ವಾ? ನಿಂಗೆ ಸೇಡು ತೀರಿಸ್ಕೊಳ್ಬೇಕು ಅನ್ನಿಸ್ತಿಲ್ವಾ? ನೀನು ಅವನನ್ನು ಆ ಅಗ್ನಿವರ್ಮನನ್ನು ಹೇಗೆ ಬಿಡೋದಕ್ಕೆ ಸಾಧ್ಯ? ಅವನು ಇಷ್ಟೆಲ್ಲ ಮಾಡಿದ್ದಾನೆ, ಅವನ ಆ ಇಡೀ ಕೆಟ್ಟ ಕುಟುಂಬ ನಿನ್ನ ಜೊತೆ ಇಷ್ಟೆಲ್ಲ ಮಾಡಿದೆ, ಮತ್ತು ನೀನು ಈಗಲೂ ಸುಮ್ಮನೆ ಕೂತಿದ್ಯಾ? ಏನೂ ಮಾಡ್ತಿಲ್ಲ. ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಎಲ್ಲರನ್ನ ಕೊಂದುಬಿಡ್ತಿದ್ದೆ, ಪೊಲೀಸ್ ಹತ್ರ ಹೋಗ್ತಿದ್ದೆ. ಇದನ್ನು ಕೇಳಿ ರಚಿತಾ ತುಂಬ ಶಾಂತವಾಗಿ ಹೇಳ್ತಾಳೆ, ತಪ್ಪು ವಿಷಯದ ಸೇಡನ್ನು ಕೋಪದಿಂದ ಅಥವಾ ಅವರ ಜೊತೆ ತಪ್ಪು ಮಾಡಿಯೇ ತೀರಿಸ್ಕೊಳ್ಳಲು ಸಾಧ್ಯ ಇಲ್ಲ. ಬದಲಾಗಿ ಅವನು ಹೇಗೆ ನನ್ನ ಹೃದಯವನ್ನು ಒಡೆದಿದ್ದಾನೋ ಬಹುಶಃ ಅವನ ಹೃದಯವು ಒಡೆಯಬಹುದು. ನಮ್ಮ ಸೇಡು ತೀರಿಸ್ಕೊಳ್ಳೋ ರೀತಿ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಯಾಕಂದರೆ ಪ್ರೀತಿ ಬಿಟ್ಟು ಹೋದ ನಂತರವೂ ಅಷ್ಟು ನೋವಾಗೋದಿಲ್ಲ, ಅಥವಾ ಗೆಳೆಯ ಬಿಟ್ಟು ಹೋದಾಗಲೂ ಅಷ್ಟು ನೋವಾಗೋದಿಲ್ಲ. ನೋವು ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಯಾರಾದರೂ ನಮಗೆ ಅಭ್ಯಾಸ ಮಾಡಿಸಿ ಆಮೇಲೆ ಬಿಟ್ಟು ಹೋದಾಗ. ಈ ಅಭ್ಯಾಸ ಇದೆಯಲ್ಲ, ಅದು ತುಂಬ ಕೆಟ್ಟ ವಸ್ತು. ಅದು ಒಂದು ಸಲ ಯಾರಾದರೂ ನಮ್ಗೆ ಅಭ್ಯಾಸ ಆಗಿಬಿಟ್ರೆ ಅದು ಬಿಡೋದಕ್ಕಾಗೋದಿಲ್ಲ. ಅದು ಕುಡಿತದ ವ್ಯಸನವಿರಲಿ ಅಥವಾ ಯಾರೇ ಇರಲಿ. ನೀನು ಬುದ್ಧಿವಂತೆ ಇದೆಯಾ, ನಾನು ಏನು ಹೇಳೋದಕ್ಕೆ ಬಯಸ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗುತ್ತೆ. ಯಾಕಂದರೆ ಯಾವತ್ತಾದರೂ ಒಂದಿನ ಅವರು ಮತ್ತೆ ಬಂದೇ ಬರ್ತಾರೆ. ನಾನು ಏನೂ ಮಾಡೋದಿಲ್ಲ, ಸಮಯವೇ ಸೇಡು ತೀರಿಸ್ಕೊಳ್ಳುತ್ತೆ. ಇದನ್ನು ಕೇಳಿ ಕೀರ್ತನ ನಗ್ತಾ ಹೇಳ್ತಾಳೆ, ಅಕ್ಕ ನೀನು ಹೇಳಿದ್ದು ಪೂರ್ತಿ ಸರಿ, ಹೀಗೆ ಆಗಬೇಕು. ಯಾಕಂದರೆ ಈ ಅಭ್ಯಾಸ ಎನ್ನುವುದು ನಿಜವಾಗಿಯೂ ತುಂಬ ಕೆಟ್ಟ ವಸ್ತು. ಮತ್ತು ನೀನು ನನಗೆ ವಿವರಿಸ್ತಿದ್ಯಾ ನೀನು ಹೇಗೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಬಯಸ್ತಿದ್ಯಾ ಅಂತ. ಯಾಕಂದರೆ ಅವನು ನಿಜವಾಗಿಯೂ ನಿನ್ನ ಜೊತೆ ತಪ್ಪು ಮಾಡಿದ್ದಾನೆ. ಆದರೆ ನಿನ್ನ ಜಾಗದಲ್ಲಿ ನಾನಿದ್ದಿದ್ದರೆ ಆದರೂ ನಾನು ಅವನನ್ನು ಕೊಂದು ಬಿಡ್ತಿದ್ದೆ. ಅಂದಹಾಗೆ ಅವನು ಪೂರ್ತಿಯಾಗಿ ಮಾಯ ಆಗಿದ್ದಾನೆ. ಅವನ ಕುಟುಂಬ ಕೂಡ ಅಷ್ಟೇ. 1 ತಿಂಗಳಾಯಿತು ಅವರ ಕುಟುಂಬದಿಂದ ಯಾರೂ ನಿನ್ನನ್ನು ಭೇಟಿಯಾಗೋದಕ್ಕೆ ಬಂದಿಲ್ಲ. ಅವನು ಬಂದಿಲ್ಲ, ಮತ್ತು ಅವನ ಆ ಹುಚ್ಚು ಭೂತದ ತಮ್ಮನೂ ಬಂದಿಲ್ಲ. ಅವನನ್ನು ತುಂಬ ಕಾಡ್ತಿದ್ದ. ಇದನ್ನು ಕೇಳಿ ರಚಿತಾ ಹೇಳ್ತಾಳೆ, ಅದು ಒಳ್ಳೆಯದೇ ಆಯ್ತಲ್ಲ, ನೀನು ಚೆನ್ನಾಗಿ ಓದು. ನಿನ್ನ ಕಾಲೇಜ್ ಕೂಡ ಬೇಗ ಶುರುವಾಗಿದೆ, ಮತ್ತು ಚೆನ್ನಾಗಿ ಓದು. ನಾನು ನಿನ್ನನ್ನು ಬೇರೆ ಕಾಲೇಜಿಗೆ ಸೇರಿಸಿದ್ದೀನಿ. ಇದರಿಂದ ಅವನು ನಿನ್ನನ್ನು ಹುಡ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಾನು ಅವನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವನು ಏನು ಬೇಕಾದರೂ ಮಾಡಬಲ್ಲ. ಅವನು ನಿಜವಾಗಿಯೂ ಒಂದು ಕ್ಷಣದಲ್ಲಿ ನಮ್ಮನ್ನು ಕೊಂದು ಬಿಡಬಲ್ಲ. ಯೂಟ್ಯೂಬ್ಗಿಂತ ಮೊದಲೇ ಈ ಸ್ಟೋರಿಯನ್ನು ನೀವು ನೋಡಬೇಕು ಅಂದರೆ ಪ್ರತಿಲಿಪಿಯಲ್ಲಿ ಹೋಗಿ ಲೇಖಕರನ್ನು ಫಾಲೋ ಮಾಡೋದ್ರ ಮೂಲಕ ಕಥೆಯನ್ನು ಓದಿ. ಥ್ಯಾಂಕ್ ಯು.